ಮಹೇಶ್ ಸೇಡ್ ಕಾಗ್ತದಲ್ರಿ ಮಹೇಶ್ ಕಳೆದ ಬಾರಿಗೂ ನಾನು ಒನ್ ಆಫ್ ದ ಡೈರೆಕ್ಟ್ ಆಗಿದೆ. ಸೀನಿಯರ್ ಮೋಸ್ಟ್ ಮೇಲೆ ನಮ್ಮ ಬಾರಣಾದಿಯಾಗಲಿ ಎಲ್ಲ ನಾಯಕರಿಂದ ಅವಕಾಶ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂಥ ಅವಕಾಶ ನಾವು ಸದುಪಯೋಗಪಡಿಸ್ಕೊಂಡು ಅವರು ಏನೇನು ಅಂದ್ಕೊಂಡಿದ್ರು ಅಂದರೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂದರೆ ಹೋದ್ಸರಿ ನಮ್ಮದೊಂದು ಬಾಡಿ ಇತ್ತು. ಆ ಬಾಡಿನ ಏನೋ ಒಂದಷ್ಟು ಕೆಲಸ ಮಾಡಬೇಕು ಅಂತಿದ್ದು. ಯಾವುದಪ್ಪ ಅಂದರೆ ಈ ಬಿಲ್ಡಿಂಗ್ನೆಲ್ಲ ಡೆಮಾಲಿಷ್ ಮಾಡಿ ಒಂದು ಕಮರ್ಷಿಯಲ್ ಥರ ಮಾಡಿ ಏನಪ್ಪ ಅಂದರೆ ನಮ್ಮ ಸಂಘಕ್ಕೆ ಒಂದು ಉತ್ತಮ ರೀತಿಯಲ್ಲಿ ಆದಾಯ ಬರೋದ ಮೂಲ ಫಸ್ಟ್ ಪ್ರಿಫರೆನ್ಸ್ ಅದು. ಮತ್ತು ಏನೀಗ 1 ಲಕ್ಷ ನಮಗೆ ಬೆಳೆ ಸಾಲ ಕೊಡ್ತಿದ್ರು, ಅದೊಂದು 3 ಲಕ್ಷ ಅಂತ ತೊಗೊಂಡೋಗ್ಬೇಕು ಅಂತ ಒಂದು ಆಸೆ ಇದೆ. ಇನ್ನೂ ಹಲವಾರು ಯೋಜನೆಗಳಿವೆ. ನಮಗೇನಪ್ಪ ಅಂದರೆ ನಮ್ಮ ನಾಯಕರು ಮತ್ತು ನಮಗೆ ನಮ್ಮ ಇವರೆಲ್ಲ ಇವರೆಲ್ಲ ಏನು ನಮಗೆ ಆಶೀರ್ವಾದ ಮಾಡಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿಗೆ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಿಗೆ ನಾನು ಉಳಿಸ್ಕೊಂಡು ಹೋಗ್ತೀನಿ. ಹಾಗೆ ಮಾಧ್ಯಮದವ್ರಿಗೂ ಬರ್ತೀನಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಎಷ್ಟು ಜನ ಡೈರೆಕ್ಟ್ ನಿಮ್ಮನ್ನ ವಿರೋಧ ಆಯ್ಕೆ ಮಾಡಿದ್ರು? ಇಲ್ಲ, ಎಲ್ಲರೂ ಆಯ್ಕೆ ಮಾಡಿದ್ದಾರೆ. ಇನಾನಿಮಸ್ ಆಗಿ ಇದಾಗಿತ್ತು. ನಾವೇನು 11 ಜನ ಇದ್ದೋ ಎಲ್ಲ ಒಗ್ಗಟ್ಟಿನಲ್ಲೇ ಇದಾಗಿದ್ವಿ. ನಾವು ಅವರು ಇವರು ಅಂತ ಏನಿಲ್ಲ. ನಮ್ಮಲ್ಲಿ ಏನಿದೆ ಅಂದರೆ ಈಗ ಎಲ್ಲ ಒಗ್ಗಟ್ಟಲ್ಲೇ ಹೋಗಿ ಸಿಂಡಿಕೇಟ್ ಬಂದಿತ್ತು. ಆ ಒಗ್ಗಟ್ಟಿಲ್ಲದವರೆ ಸಿಂಡಿಕೇಟ್ ಬರ್ತಿರಲಿಲ್ಲ ಇವತ್ತು. ಹಾಗಾಗಿ ಯಾರ್ದು ಏನು ಗೊಂದಲ ಇಲ್ಲ. ಏನಪ್ಪ ಅಂದರೆ ಆಸೆ ಇದ್ದೇ ಇರುತ್ತೆ, ನಾವು ಆಗ್ಬೇಕು ನಾವು ಅಂತ ಇರುತ್ತೆ, ಎಲ್ಲರ ಸಹಜ, ಯಾರೇ ಇದ್ರೂ ಅದು ಬರುತ್ತೆ. ಹಾಗಾಗಿ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ನಮ್ಮ ನಾಯಕರಾದ ಬಾಣವರು ಮತ್ತು ಅಪ್ಪಾಜಿಯವರೆಲ್ಲ ಹೇಳಿದ್ದಾರೆ. ಹಾಗಾಗಿ ಯಾರ್ದು ಗೊಂದಲ ಇಲ್ಲ, ಆರಾಮಾಗೆ ನಡ್ಸ್ಕೊಂಡು ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವ ಥರ ಸಹಕಾರ ಅಲ್ಲ ನಮ್ಮದೊಂದು ಏಮ್ ಇದೆ. ಎಲ್ಲ ಥರದ್ದು ಬೆಳೆ ಸಾಲ ಆಗ್ಬೋದು, ಬೇರೆ ಬೇರೆ ಥರ ಇದಿದೆ. ಈಗ ಏನಪ್ಪ ಅಂದರೆ ಈಗ ಮುಂಗಾರು ಸ್ಟಾರ್ಟ್ ಆದರೆ ರೈತರಿಗೆ ಬೇಕಾದ ಮೇವು, ಅದನ್ನು ಫಸ್ಟು ನಾವು ಇದು ತೊಗೊಂಡ್ರೆ ಅದರಿಂದಲೇ ಸ್ಟಾರ್ಟ್ ಆಗುತ್ತೆ. ರೈತರಿಗೆ ಮೊದಲು ಮೇವು ಅವ್ರಿಗೆ ಒದಗಿಸ್ಬೇಕು. ಆ ಮೇವು ಒದಗಿಸಿದ್ರೆ ನಮಗೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ. ಆಮೇಲೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಸಾಲ ಸೌಲಭ್ಯಗಳಾಗೋದು, ಬೆಳೆ ಸಾಲ, ಈಗ ಬಡ್ಡಿ ರೈತರ ಸಾಲಗಳವೆಲ್ಲ ಅದನ್ನೆಲ್ಲ ಮುಂದಿನ ದಿನದಲ್ಲಿ 1 ಲಕ್ಷದಿಂದ 3 ಲಕ್ಷ ಮಾಡ್ತೀವಿ. ಥ್ಯಾಂಕ್ ಯು. ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಏನು 11 ಜನ ಸಿಂಡಿಕೇಟ್ ಇದ್ದೀವಿ, ಎಲ್ಲ ಅಧ್ಯಕ್ಷರುಗಳೇ ಎಲ್ಲ ಉಪಾಧ್ಯಕ್ಷರುಗಳೇ 11 ಜನ ಒಟ್ಟಾಗಿ ನಾವು ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀವಿ. ಅದೇ ರೀತಿ ಹೆಚ್ಚಿನ ಸ್ವಲ್ಪ ಜವಾಬ್ದಾರಿಯನ್ನು ನನಗೂ ಕೊಟ್ಟಿದ್ದಾರೆ, ನಮ್ಮ ಬಾಬಣ್ಣಗೂ ಕೊಟ್ಟಿದ್ದಾರೆ. ನಮಗೆ ಉಪಾಧ್ಯಕ್ಷರಾಗ್ತೀನಿ ಅಂತ ಕೂಡ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಎಲ್ಲ ಮುಖಂಡರು ಸೇರಿ ನನ್ನ ಉಪಾಧ್ಯಕ್ಷ ಮಾಡಿದ್ದಾರೆ. ಅವರಿಗೆ ಮೊದಲಿಗೆ ನನ್ನ ಕೃತಜ್ಞತೆಗಳು ತಲುಪಿಸ್ತೇನೆ. ಅದೇ ರೀತಿಯಿಂದ ರೈತರಿಗೋಸ್ಕರ ಬ್ಯಾಂಕ್ ಇರೋದು, ರೈತರಿಗೆ ಅನುಕೂಲ ಏನೇನು ಬೇಕೋ ಅದನ್ನೆಲ್ಲ ಖಂಡಿತ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಈ ಇದರಲ್ಲಿ ನಾವು ಆಶ್ವಾಸನೆ ಕೊಡ್ತೀವಿ. ಒಂದೇ